ಆದರೆ ಮುಸ್ಲಿಮರ ಭಯ ಕಾಂಗ್ರೆಸ್ ಕಾಡ್ತಾ ಇದ್ದಾನೆ ಅಂತ. ನೋಡಿ, ಒಂದಂತೂ ಕರ್ನಾಟಕ ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಇವತ್ತೇನು ಕಾಂಗ್ರೆಸ್ ನೇತೃತ್ವದ ಈ ಸರ್ಕಾರ ಜನರಿಗೆ ಕೊಟ್ಟಿರುವಂಥ ಎಲ್ಲ ಭರವಸೆಗಳು ಹುಸಿಯಾಗಿ ಅಭಿವೃದ್ಧಿ ಅನ್ನುವಂಥದ್ದು ಪೂರ್ತಿ ಸೋನಿಯಾ ಅನ್ನುವಂಥದ್ದು ಎಲ್ಲರ ಕಣ್ಮುಂದೆ ಇರುವಂಥದ್ದು. ಅಂದರೆ ಇಷ್ಟು ಒಂದು ಒಳ್ಳೆ ಮೆಜಾರಿಟಿ ಬಂದು ಕೂಡ ಇವತ್ತು ಅವರು ಅಭಿವೃದ್ಧಿ ಅನ್ನುವಂಥ ವಿಚಾರಗಳಲ್ಲಿ ಸಾರ್ವಜನಿಕರು ಸಂಪೂರ್ಣ ವಿಶ್ವಾಸನೇ ಸರ್ಕಾರದ ಮೇಲೆ ಕಳ್ಕೊಂಡಿದ್ದಾರೆ ಮತ್ತು ಅಧಿಕಾರದ ಕಿತ್ತಾಟ ಇನ್ನೊಂದು ಕಡೆ. ಸೊ ಜನರಿಗೆ ಈಗಾಗಲೇ ಮೂಡ್ ಅಂದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ BJPನ ಗೆಲ್ಲಿಸೋದ್ರ ಮೂಲಕ ಕಾಂಗ್ರೆಸ್ಗೊಂದು ಪಾಠ ಕಲಿಸಿ ಮುಂದೆ ಬರೋ ದಿನಗಳಲ್ಲೂ BJP ಪಕ್ಷದ್ದೇ ಅನ್ನುವಂಥದ್ದು ಆ ಒಂದು ಇದಕ್ಕೆ ಮತದಾರರು ಬಂದಿದ್ದಾರೆ ಅನ್ನುವಂಥದ್ದು ನಮಗೆ ಇರುವಂಥ ಒಂದು ಮಾಹಿತಿ. ಮತ್ತು ಖಂಡಿತವಾಗ್ಲೂ ಕೂಡ BJP ಪಕ್ಷ 2 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುವಂಥ ನಂಬಿಕೆ. ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಸರ್ ದಾವಣಗೆರೆ, ಯಾಕಂದ್ರೆ ತಾವು ಹೇಳಿದಾಗ ಕೊಡಲಿಲ್ಲ ಅಂತ ಒಂದು ಅಸಮಾಧಾನ ಕೂಡ ಇದೆ ಅಂತ. ಹಾಂ, ಆ ಬಗ್ಗೆ ಚರ್ಚೆ ಆಗ್ತದೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿತ್ತು. ಬಟ್ ಆದರೆ ನಾನು ಹೇಳ್ತಾ ಇರೋದೇನಂತಂದರೆ ಮತದಾರರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ನಮಗಿರುವಂಥ ಕ್ಲಿಯರ್ ಕಟ್. ಅಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ 100ಕ್ಕೆ 100 BJP ಪಕ್ಷ ಗೆದ್ದೇ ಗೆಲ್ಲುತ್ತೆ. ಮತದಾರರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬರ್ತಾರೆ ಹೋಗ್ತಾರೆ, ಮೈನಾರಿಟಿ ವೋಟ್ಗಳು, ಇದ್ರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಬಟ್ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅನ್ನುವಂಥದ್ದು 2 ಕ್ಷೇತ್ರಗಳಲ್ಲಿ BJP ಗೆಲ್ಲಿಸೋದ್ರ ಮೂಲಕ ಒಂದು ಮುನ್ಸೂಚನೆ. ಬರುವಂಥ ದಿನಗಳಲ್ಲಿ BJP ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ, ಒಳ್ಳೆ ಆಡಳಿತ ಸಿಗುತ್ತೆ ಅನ್ನೋ ನಂಬಿಕೆ ಜನರು ದಾವಣಗೆರೆ ಮತ್ತು ಬಾಗಲಕೋಟೆ ಮತದಾರರೇ ಆ ಒಂದು ಮೆಸೇಜನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಇದ್ದಾರೆ ಅನ್ನೋದು ನನ್ನ ನಂಬಿಕೆ. ಇದು ನಾಳೆ ಬರುವಂಥ ಕೇಸ್ ಮೇಲೆ ಇಷ್ಟೊಂದು ಮುನಿಸ್ಕೊಂಡಿದ್ದಾರೆ ಮುಸ್ಲಿಂ ಸಮುದಾಯದವರು ಟಿಕೆಟ್ ವಿಚಾರಕ್ಕೆ, ಜನರಲ್ ಎಲೆಕ್ಷನ್ ಮೇಲೆ ಸಮಸ್ಯೆ. ಸರ್ ನೋಡಿ, ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಅವರು ಅಹಿಂದ ಅನ್ನೋಂಥ ಹೆಸರಲ್ಲೇ ಅಧಿಕಾರಕ್ಕೆ ಬಂದು ಇವತ್ತು ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಇವತ್ತು ಏನೂ ಮಾಡಿಲ್ಲ ಸರ್. ಇವತ್ತು ಅವರಿಗೆ ಸಂಬಂಧಪಟ್ಟ ಫಂಡ್ಸನ್ನು SC ST ಸಮುದಾಯಕ್ಕೆ ಸಂಬಂಧಪಟ್ಟ ಸಹಸ್ರಾರು ಕೋಟಿ ಹಣವನ್ನು ಇವತ್ತು ಗ್ಯಾರಂಟಿ ಸ್ಕೀಮ್ಗಳಿಗೂ ಡೈವರ್ಟ್ ಮಾಡಿ ಆ ಗ್ಯಾರಂಟಿ ಸ್ಕೀಮ್ಗಳನ್ನು ಕೂಡ ಸರಿಯಾದ ಒಂದು ದಿಶೆಯಲ್ಲಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದರೆ ಆಯಮ್ಮನಿಗೆ ಗೊತ್ತಿಲ್ಲ ಸರ್ ಏನು ವಿಚಾರಗಳಂತೇಳಿ. ಒಬ್ಬ ಮಂತ್ರಿಯಾಗಿ ಪ್ರಶ್ನೋತ್ತರಗಳಲ್ಲಿ ಸಮಾಧಾನ ಹೇಳೋದಕ್ಕೆ ಬಂದಿರೋಂಥವ್ರು ಸಮಾಧಾನ ಹೇಳಲಿಕ್ಕೂ ಅವ್ರಿಗಾಗಲಿಲ್ಲ. ಅಂದರೆ ಅವರಿಗೆ ಅಂಥ ಒಂದು ದುಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇರೋ ಕಾರಣ ಅಹಿಂದ ಅನ್ನೋ ಹೆಸರಲ್ಲಿ ಏನು ಅಧಿಕಾರಕ್ಕೆ ಬಂದಿದ್ದಾರೆ, ಅಹಿಂದ ವರ್ಗಗಳು ಇವತ್ತು ಅವ್ರನ್ನ ಸೋಲಿಸ್ತಾರೆ. ಇನ್ನೊಂದು ಕಡೆ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಐತೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್, ಡೀಸೆಲ್ಸ್, ಗ್ಯಾಸ್ ಮೋದಿ ಅವರು ವಿದೇಶಾಂಗ ನೀತಿಯಿಂದ ಈ ಸಮಸ್ಯೆ. ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ತಮಗೆ ಈಗಾಗಲೇ ಹೇಳಿದೆ ನಾನು ಮೊನ್ನೆ. ಇವತ್ತು ಇರಾನ್ ದೇಶದ ಮುಖ್ಯಸ್ಥರು ಭಾರತಕ್ಕೆ ಹೋಗೋ ಹಡಗುಗಳಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ಭಾರತದ ಫ್ಲ್ಯಾಗ್ ಕಂಡ್ರೆ ಸಾಕು, ಅವ್ರಿಗೇನು ತೊಂದರೆ ಮಾಡಬಾರ್ದು ಅನ್ನೋಂಥದ್ದು ದೊಡ್ಡ ಮೆಸೇಜು ಇರಾನ್ ದೇಶದ ಪ್ರಮುಖರೇ ಕೊಟ್ಟಿರುವಂಥ ಒಂದು ವಿಷಯ. ಇಡೀ ತಾವೆಲ್ಲ ಮಾಧ್ಯಮಗಳಲ್ಲೆಲ್ಲೂ ಕೂಡ ಬಿಂಬಿಸಿರುವಂಥದ್ದು ನೋಡಿದ್ದೀರಿ. ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾರು ಇದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಹಿಂದೆ ಏನಿತ್ತು ಅದನ್ನು ಅವರು ಕಡಿತಗೊಳಿಸಿರುವಂಥದ್ದು ಈ ಸಂದರ್ಭದಲ್ಲಿ. ಅದು ಕೂಡ ಪೆಟ್ರೋಲ್ ಡೀಸೆಲ್ಲು ಗ್ಯಾಸ್ ಕೊರತೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಆ ರೇಟ್ನ ಅವರು ಕಡಿಮೆ ಮಾಡಿರುವಂಥದ್ದು ದೊಡ್ಡ ವಿಚಾರ. ಸೊ ಹಾಗಾಗಿ ಇದು ಕಾಂಗ್ರೆಸ್ ಅವರು ಬೇಕಂತೇಳಿ ಕುತಂತ್ರ ಮಾಡಿ ಸುಳ್ಳಿನ ಪ್ರಚಾರ ಮಾಡಬೇಕಾಗಲಿ, ಇದರಲ್ಲಿ ಅವ್ರು ಸಫಲ ಆಗೋದಂತೂ ಇಲ್ಲೇ ಇಲ್ಲ ಸರ್. ಅಷ್ಟೇ. ಒಂದು ಎಲ್ಲೋ ಕಡೆ ಹೇಳ್ತಿದ್ರಿ, ಯಾವಾಗಲೂ ಸರ್ಕಾರ ಪೂರ್ಣಗೊಂಡ ನಂತರ ಫೋಟೋಶೂಟ್ ಮಾಡೋದು ನೋಡಿದ್ರೆ ಸಿದ್ದರಾಮಯ್ಯ, ಆದರೆ ಇದೀಗ 3 ವರ್ಷಕ್ಕೆ ಫೋಟೋಶೂಟ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ವಿಷಯ, ಖಾದರ್ ಅವರು ಮಂತ್ರಿ ಆಗೋದಕ್ಕೆ, ಮಂತ್ರಿ ಆಗ್ತಾರೋ ಅನ್ನೋ ಭರವಸೆ ಏನಾದರೂ ಸಿಕ್ಕಿದ್ರೆ ಫೋಟೋಶೂಟ್ ಮಾಡ್ಕೊಂಡಿರಬೇಕು ಒಂದು, ಅಥವಾ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಇದು ಕೊನೆ ಅಸೆಂಬ್ಲಿ ಅಂತೇಳಿ ಅವ್ರೇನಾದರೂ ಫೋಟೋಶೂಟ್ಗೆ ಪ್ಲ್ಯಾನ್ ಮಾಡಿರಬೇಕು. ಇದು ಯಾವುದೂ ವಿಚಾರ ಕೂಡ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಅಂದ್ಕೊಳ್ಳೋದೇ ಒಂದು, ಆಗ್ತಾ ಇರೋದು ಇನ್ನೊಂದು. ಮತ್ತು DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪ್ರಾಪ್ತ, ಅದು ಇದೇನಾ ಇಲ್ಲನ ಅನ್ನುವಂಥದ್ದು ಕೂಡ ನಾವು ನೋಡಬೇಕಷ್ಟೆ. ಬಟ್ ಅದೇನೋ ಪಾಪ ಅವರು ಭಾಳ ಮೆತ್ತಗಾಗಿ ಸುಮ್ಮನೆ ಇದ್ರ ಬಗ್ಗೆ ಏನಾದರೂ ಈ ಬೈ ಎಲೆಕ್ಷನ್ ಆಗೋವರೆಗೂ ಏನಾದರೂ ತಣ್ಣಗಿರ್ತಾರೇನೋ ಗೊತ್ತಿಲ್ಲ. ಬೈ ಎಲೆಕ್ಷನ್ ಆದಮೇಲೆ ನೋಡೋಣ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.